ಆ ಈ ಎಲ್ಲವನ್ನ ಸ್ವಪ್ನದಂತೆ ತಿಳ್ಕೊತಿದ್ದ. ಜೀವನದೊಳಗೆ ಇಳಿಸ್ಬೇಕಾಗಿತ್ತು. ಯಾವುದನ್ನ ಬೇಕಾದಷ್ಟು ನಮಗೆ ವೈಭವ ಸಿಗಲಿ, ಎಲ್ಲ ಸಿಗಲಿ, ನೆನೆಸಿನ ಕೆಳ ಜಗವೆಲ್ಲ ಹುಸಿ ಕನಸಿನಂದದೆ ನಿತ್ಯವಲ್ಲ. ಇದನ್ನು ಜೀವನದಾಗ ಇಳಿಸ್ಬೇಕಾಗಿತ್ತು. ಆ ರೀತಿ ಜೀವನದೊಳಗೆ ಇಳಿಸಿದಂಥ ಮಹಾತ್ಮರು ನಮ್ಮ ಕಣ್ಣೆದುರಿಗೆ ಆಗಿವೆ. ಅವನು ಲಕ್ಷ್ಯಗಳು ಇಟ್ಕೋತೇವೆ ಅಂತ ನಾವು ಇದು ವಿಚಾರ ಮಾಡ್ಬೇಕು. ಸ್ವಲ್ಪ ನಾವು ಅಂಬರೀಷನ ಕತೆ ಕೇಳಿದ್ವಿ, ನಾಭಾಗನ ಕತೆ, ಪ್ರಹ್ಲಾದನ ಕತೆ ಕೇಳಿ, ಧ್ರುವನ ಕತೆಗೆ ಭಾಳ ಚಲೋ. ಬೇಕಾದ್ರೆ ನಾವು ಅದನ್ನು ಹೇಳ್ತೇವೆ ಚಾತೆ. ನಮ್ಮ ಜೀವನದೊಳಗೆ ಅದನ್ನೇನು ಇಳಿಸ್ಕೊಂಡೇವೆ, ಇದು ಭಾಳ ಮಹತ್ವದ ವಿಷಯ. ಅಂಬರೀಷ ಎಷ್ಟು ವೈಭವ, ಅದಕ್ಕೆ ಇಲ್ಲಿ ವರ್ಣನೆ ಮಾಡಿದ್ರು ಅವರು. ಮನುಷ್ಯ, ಸಾಮಾನ್ಯ ಮನುಷ್ಯನ ಸಲುವಾಗಿ ಇವೆಲ್ಲ ದುರ್ಲಭ, ಲಾಭ ಆಗೋದು ಕಠಿಣ. ಆದರೂ ಆ ಎಲ್ಲವನ್ನು ಸಹಿತ ಸ್ವಪ್ನ ಸಮಾನ ತಿಳ್ಕೊ. ಕನಸ್ದಾಗಿಂದ ಯಾವುದೂ ಕರೆ ಇರಂಗಿಲ್ಲ. ಯಾಕೆ ಅವ್ನು ಗೊತ್ತು ಏನು, ಐಶ್ವರ್ಯ ನಾಶ ಆದಾಗ ವಿದ್ವಾನ್ ಪುರುಷನ ಮೋದ ಬಿದ್ದು ಘೋರ ನರಕಕ್ಕೆ ಹೋಗ್ತಾನ ಅನ್ನೋದು ಗೊತ್ತು. ಕನಸನ್ನು ತಿಳ್ಕೊಂಡೇ ಪಾರಾಜ. ಕನಸನ್ನು ತಿಳ್ಕೊಂಡ್ರೆ ಏನಾಗ್ತದ, ಅವಕ್ಕೆ ಹೆಚ್ಚಿನ ಬೆಲೆ ಕೊಡೋದಿಲ್ಲ. ಇಷ್ಟ ಜನ ಏನು ಬಿಡು ಮಿಥ್ಯ ಅದ, ಕನಸ್ದಂಗೆ ಸುಳ್ಳು, ಕನಸು ಬಿದ್ದಾಗ ಏನು ಕರೆಯಲ್ಲ, ಅವೇನು ನಮ್ಗೆ ಮುಂದೆ ಬರೋದಿಲ್ಲ, ಇದು ಗೊತ್ತಿರ್ತದೆ. ಹಾಗೆ ಅದನ್ನು ತಿಳ್ಕೊಂಡು ಬೇಸಿ ಇಲ್ಲ. ಆ ಥರ ಅವ ತಿಳ್ಕೊಂಡಿದ್ದು ಐಶ್ವರ್ಯ ನಾಶ ಆದಾಗ ವಿದ್ವಾನ್ ಪುರುಷನ ಮೌನ ಸಿಕ್ಕೊಂಡು ಘೋರ ನರಕಕ್ಕೆ ಹೋಗ್ತಾನೆ. ಯಾವ ಮನುಷ್ಯ ಇಂಥ ದೊಡ್ಡೆಲ್ಲ ವೈಭವ ಪಡ್ಕೊಂಡು ಅದರ ಮೋಹ ಮಾಡ್ದ ಅಂದರೆ ನರಕಕ್ಕೆ ಹೋಗ. ಯಾಕೆ ನರಕಕ್ಕೆ ಹೋಗ್ತಾನೆ? ಅದರ ಮೇಲೆ ಮೋಹ ಮಾಡಿದ್ದೀವಿ. ಭಾಳ ವಿಶೇಷವಂತ ಮಹತ್ವ ನಾವು ಚಿಂತನೆ ಮಾಡ್ಬೇಕು. ಅದ್ರ ಮೇಲೆ ಮೋಹ ಮಾಡಿದ್ರೆ ಹಂಗಾರೆ ಯಾಕೆ ನರಕಕ್ಕೆ ಹೋಗ್ಕನಪ್ಪ? ಯಾಕೆ ಹೋಗ್ಕನಂದ್ರೆ ಯಾವುದ್ರ ಮೇಲೆ ಮೋಹ ನಿರ್ಮಾಣ ಆಗ್ತದೋ ಅದ್ರ ಬಗ್ಗೆ ಯಥಾರ್ಥವಾದ ತಿಳುವಳಿಕೆ ಆಗೋದಿಲ್ಲ. ಯಾವುದ್ರ ಮೇಲೆ ಮೋಹ ಆಗ್ತದೋ ಅದರದೇ ಕಡೆ ಗಮನ ಇಟ್ಟು ಮನುಷ್ಯನ ಮುಖ್ಯವಾದಂಥ ಗುರಿ ಯಾವ ಗುರಿ? ಮುಕ್ತನಾಗಬೇಕು, ಗುರು ಸೇವಾದಿಗಳನ್ನು ಮಾಡಬೇಕು, ಜ್ಞಾನ ಪಡ್ಕೋಬೇಕು, ಇವ್ರ ಕಡೆ ಗಮನನೇ ಹೋಗೋದಿಲ್ಲ. ಈಗ ವಿಚಾರ ಮಾಡಿದ್ರೆ ದೇವತೆಗಳಿಗೆ ಏನು ಕಡಿಮೆಗಿದೆ, ಆದರೆ ಯಾಕೆ ಮುಕ್ತಿ ಆಗ ಮೋಹ ಇಟ್ಕೊಂಡ್ಬಿಡ್ತಾರೆ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅನ್ನೋಂಥ ಭಾವ. ಅದಕ್ಕೆ ಆ ಮೋಹದೊಳಗೆ ಬಿದ್ದರು ಅಂದರೆ ಅವ್ರು ನರಕಕ್ಕೆ ಮತ್ತೆ ನರಕಕ್ಕೆ ಯಾಕೆ ಹೋಗೋದು? ಅದರೊಳಗೆ ಅಭಿಮಾನ ಮಾಡ್ತಾರೆ. ನಿನಗೆ ಸ್ವರ್ಗಕ್ಕೆ ಹೋಗೋದು ಹೋಗಲಿ, ಮುಕ್ತನಾಗೋದು ಬಿಡಲಿ, ಸ್ವರ್ಗನೂ ಸಿಗ್ಲಾರ್ದಂಗೆ ನರಕಕ್ಕೆ ಹೋಗೋ ಪಾಳೆ ಬರ್ತದೆ. ಯಾಕೆ? ಅದು ದುರ್ವ್ಯವಹಾರ ಶುರು ಆಗ್ತವೆ. ದುಡ್ಡು, ಐಶ್ವರ್ಯ, ಅಧಿಕಾರ ಬಂದಾಗ ಮನುಷ್ಯನಿಗೆ ಎಚ್ಚರ ಇರೋದು ಕಡಿಮೆ, ವಿವೇಕಕ್ಕೆ ಸರಿಯಾಗಿ ಕೆಲಸ ಮಾಡೋದು ಕಡಿಮೆ, ಆ ವಿವೇಕಕ್ಕೆ ಮಹತ್ವ ಕೊಡೋದು ಕಡಿಮೆ. ಅದಿನ್ನಷ್ಟು ಬೆಳಿಬೇಕು. ಅದರಿಂದ ಯಾವ ವಿರೋಧ ಮಾಡ್ತಾನೋ ಅವನಿಗೆ ದಬ್ಬಾಳಿಕೆ ಮಾಡೋದು, ಏನು ಬೇಕು ಅದು ಮಾಡೋದು ಅಂದಾಜು ಕಣ್ಣಿಗೆ ಕಾಣಕರ್ತವೆ ಎಲ್ಲ. ಆ ರೀತಿ ಆಗೋದ್ರಿಂದ ಮತ್ತೆ ಎಲ್ಲಿಗೆ ಹೋಗ್ಬೇಕಾಗತ್ತೆ? ನರಕಕ್ಕೆ ಹೋಗೋ ಸ್ವಾಭಾವಿಕ ಬರ್ತದೆ. ಅದು ಅದ್ರ ಬಗ್ಗೆ ಮೋಹತಾಳ ಯಥಾರ್ಥವಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ. ಅದನ್ನು ಕಾಯ್ಕೊಳ್ಳೋ ಸಲುವಾಗಿ ದರ್ಪವನ್ನು ಮಾಡ್ದ, ಯಾರು ಬೇಕಲ್ಲಿ ಅಧಿಕಾರ ನಡೆಸ್ದ, ಏನು ಬೇಕಾದ್ರೂ ಮಾಡ್ದ, ನರಕಕ್ಕೆ ಹೋಗ್ಬೇಕಾಗತ್ತೆ. ಅದಕ್ಕೆ ಶ್ರೀಯಂ ಶ್ರೀಧರ ಸ್ವಾಮಿ ಬರ್ತಾರೆ. ಅರ್ಥಾತ್ ಸಂಪತ್ತಿಯನ್ನು, ವಿಭವ, ಐಶ್ವರ್ಯವನ್ನು, ಅತುಲಂ ಅರ್ಥಾತ್ ಅಪರಿಮೇಯ, ಸಾಕಷ್ಟು ಬೇರೆ ಪುರುಷರ ಸಲುವಾಗಿ ಅನ್ಯತನ ದುರ್ಲಭ, ಸಾಮಾನ್ಯ ಮನುಷ್ಯರಿಗೆ ಇದು ದುರ್ಲಭ. ಅಂಥದ್ದು ಆ ಎಲ್ಲ ವಸ್ತುವ ರಾಜ ಅಂಬರೀಷ ಸ್ವಪ್ನ ಸಮಾನವಾಗಿ ಅನುಪಾದೇಯ ಶಬ್ದ ಚಂದ. ಅನುಪಾದೇಯ, ಅನುಪಾದೇಯ ಉಪಾದನೆ ಮಾಡಲಿಕ್ಕೆ ಯೋಗ್ಯವಲ್ಲದು. ಅನುಪಾದೇಯ ಅಂಥದ್ದನ್ನು ತಿಳ್ಕೊಂಡು ಅದು ಕಾರಣ ಏನು ಅಂದರೆ ವಿದ್ವಾನ್ ಪುರುಷ ವಿಭವ ನಾಶ ಆದಾಗ ಘೋರ ಅಜ್ಞಾನ ಸಿಕ್ಕೊಂಡು ಘೋರ ನರಕಕ್ಕೆ ಹೋಗ್ತಾನೆ. ಎಪ್ಪ ಹೋಗಲ್ಲೋ ಅಂತಾನೆ ಎದ್ದಿದ್ದೀವಿ ಮೋಸ. ಕನಸಂತ ಕನಸಾಗ ಯಾವ ಸತ್ರೆ ಹಂಗೆ ಅವನು ಕನಸು ಅಂತ ತಿಳ್ಕೊಂಡದ್ದಕ್ಕೆ ಆನಂದೊಳಗಿರ್ತಾನೆ. ಅವನ ಭಗವಂತ ವಾಸ್ತುವಿನಲ್ಲಿ ಮತ್ತು ಆ ಸಾಧು ಭಕ್ತರ ಅತ್ಯಂತಿಕ ಪ್ರೇಮ ಪ್ರಾಪ್ತ. ಯಾವುದರಿಂದ? ಇದು ಕನಸು ಅಂತ ತಿಳ್ಕೊಂಡದ್ದಕ್ಕೆ ಭಗವಂತನಲ್ಲಿ ಭಗವಾನ್ ವಾಸುದೇವ್ ಮತ್ತು
ಅವನ ಸಾಧು ಭಕ್ತರಲ್ಲಿ, ಆ ಭಗವದ್ ಭಕ್ತರಲ್ಲಿ ಅತ್ಯಧಿಕ ಪ್ರೇಮ ಪ್ರಾಪ್ತ ಆಯಿತು. ಜರ ಅವ ಅದನ್ನು ಕನಸು ಅಂತ ತಿಳ್ಕೊಳ್ಳಾರದೆ ಸರಿ ಯಥಾರ್ಥವಾದದ್ದು ಅದು ನನಗೆ ಸುಖವನ್ನು ಕೊಡುವಂಥದ್ದಿದೆ ಅಂದಾಗ ಅರ್ಧ ಲಕ್ಷ ಆಗ್ಯಾನ. ಭಗವಂತನ ಕಡೆ 40 ಲಕ್ಷ ಇಲ್ಲ, ಭಗವಂತನ ಭಕ್ತರ ಕಡೆ ಪ್ರೀತಿ ಇಲ್ಲ, ಇದಾಗ್ತದೆ. ಇಲ್ಲಿ ಇವು ಕನಸನ್ನು ತಿಳ್ಕೊಂಡಿದ್ರೆ ಪ್ರಭಾವ ಏನಾಗ್ತದೆ ಅಂದರೆ ಅವ ಭಗವಂತನಲ್ಲಿ ವಿಶ್ವಾಸ ಇರ್ತಾನೆ. ಸಾಧು ಭಕ್ತರೊಳಗೆ ಅತ್ಯಧಿಕ ಪ್ರೇಮ ಭಾಳ ಮಾತು. ಈಗ ಇವ ಅದಕ್ಕೆ ಪ್ರೇಮ ಮಾಡ್ತಾನಪ್ಪ, ಕನಸನ್ನು ತಿಳ್ಕೊಳ್ಳಿಕ್ಕೆ ಅತ್ಯಧಿಕ ಪ್ರೇಮ ಮಾಡೋದು ಆ ಸಂಪತ್ತಿನ ಮೇಲೆ, ಆಸ್ತಿ ಮೇಲೆ, ದುಡ್ಡಿನ ಮೇಲೆ. ಇನ್ನಷ್ಟು ಬರಲಿ ಅದನ್ನು ಬೆಳೆಸೋಲ್ಲ. ಏನೋ ಪ್ರೇಮ, ಅತ್ಯಂತಿಕ ಪ್ರೇಮ ಭಕ್ತರ ಮೇಲೆ ಹೋಗುದಿಲ್ಲ, ಭಕ್ತರ ಮೇಲೆ ಹೋಗುದಿಲ್ಲ, ಭಗವಂತನ ಮೇಲೆ ಅತ್ಯಂತಿಕ ಪ್ರೇಮ ಮೇಲೆ ಅಲ್ಲಿ ಹೋಗ್ತದೆ. ಇವ್ರ ಮೇಲೆ ಹಂಗೆ ಬರ್ರಿ ಊಟ ಮಾಡ್ತಿಲ್ಲ, ಊಟ ರೆಡಿ ಮಾಡಿ ಅತ್ಯಂತ ಬರ್ರಿ ತಾನ ಕರ್ಕೊಂಡು ಹೋಗ್ತಾನೆ, ತಾನ ಊಟ ಮಾಡ್ತಾನೆ, ತಾನ ವ್ಯವಸ್ಥೆ ಮಾಡ್ತಾನೆ, ಇಲ್ಲಿ ಬರ್ರಿ ಅಂತ. ಅತ್ಯಧಿಕ ಪ್ರೇಮ ಬೇರೆ, ಆರ್ಡಿನರಿ ಪ್ರೇಮ ಬರ್ರಿ ಬಂದ್ರಿ ಕೊಡ್ರಿ ಚಾ ಕುಡಿತೀರಿ ಕೊಡ್ರಿ ಇದು ಏನಿದು ಆರ್ಡಿನರಿ ಪ್ರೇಮ. ಸ್ವಲ್ಪ ಅಲ್ಪ ಮಂದಿ ಪ್ರೇಮ್ ಮಾಡಿದ್ರಪ್ಪ ಅನಿಸಿರ್ಬೇಕು. ಒಳಗಿಂದ ಪಾಠ ಮಾಸ್ತರ್ ಕೇಳ್ತಿದೆ, ನಿಮ್ಮ ಹಳ್ಯಾ ಬಂದ್ರೆ ಹ್ಯಾಂಗೆ ಪ್ರೀಮ್ ಮಾಡ್ತೀರಿ, ಮತ್ತು ಬೇರೆ ಯಾವನಾರು ಬಂದ್ರೆ ಮಾತಾ ಬೇರೆ. ಹಂಗೆ ಅತ್ಯಧಿಕ ಪ್ರೇಮ ಬೇರೆ, ಆರ್ಡಿನರಿ ಪ್ರೇಮ್ ಬೇರೆ. ಆರ್ಡಿನರಿ ಪ್ರೇಮ್ ಕೊಡ್ಬೇಕು. ನಿಮ್ಮ ಮದುವೆ ಒಮ್ಮೆ ನೀನು ಪ್ರೀತಿ ತೋರಿಸ್ತಾನೋ ಅಂದಾಗ ಮಾಡಿ, ಇವರಪ್ಪ ನಮ್ಮಲ್ಲಿ ಪ್ರೀತಿ ತೋರು ಅಂತ ವಿಷಯ ದುಡ್ಡು ಕೊಡ್ಬೇಕು, ಅದು ಪ್ರೇಮ. ಅತ್ಯಧಿಕ ಪ್ರೇಮ. ಹಂಗೆ ಆ ಭಗವದ್ ಭಕ್ತರ ಮೇಲೆ ಅತ್ಯಧಿಕವಾದಂಥ ಪ್ರೇಮ ಅವ ಮಾಡ್ತಾ ಇದ್ದ. ಯಾರು? ಅಂಬರೀಷ ಅಂತ ತಿಳ್ಕೊಂಡು ಆನೆಗೆ ಹೋಗ್ತಾರಪ್ಪ ಅಂತ ಅತ್ಯಂತ ಪ್ರೇಮ ಆಯಿತು. ಅದೇ ಕಾರಣದಿಂದ ಅವನಿಗೆ ಇಡೀ ವಿಶ್ವ ಜಗತ್ ಹೆಂಗಣಾಗೈತಪ್ಪ, ಮಣ್ಣಿನ ಹೆಂಡಿಯಂತೆ ಪ್ರತೀತ ಆಗ್ತದೆ. ಎಷ್ಟು ಸುಂದರವಂತ ಮಾತುಗಳಿದೆಲ್ಲ. ಆ ಅಂಬರೀಷ ಇದು ಕನಸು ಅಂತ ತಿಳ್ಕೊಂಡಿದ್ದ, ಭಗವಂತನ ಮೇಲೆ ಭಗವದ್ ಭಕ್ತನ ಅತ್ಯಧಿಕ ಪ್ರೇಮ ಇಟ್ಟಿದ್ದ. ಅದ್ಬಳಿ ಇತ್ಲಾಗ ಹೆಂಗೆ ಇಟ್ಟಿದ್ನಪ್ಪ, ಇದೇನು ಮಣ್ಣಿನ ಹೆಂಡಿ ಸಮ, ಎಲ್ಲ ಮಣ್ಣು ಹೆಂಡಿ, ಅದಕ್ಕೆ ಅವ ತಿರುಗ್ತಿದ್ದ. ನೋಡ್ಕತ್ತ ಅಂದೆಪ್ಪ. ಈ ಥರ ತಿಳ್ಕೊಂಡು ಜನ ವೈಭವನ್ನ ಪ್ರಾಪ್ತ ಮಾಡ್ಕೋಬೇಕು ಅಂತ ಅಪೇಕ್ಷೆ ಮಾಡ್ತಾರಲ್ರಿ. ಎಷ್ಟು ಮಜಾ. ಶ್ರೀಧರ ಸ್ವಾಮಿಗಳು ಈ ಶ್ಲೋಕವನ್ನು ಯಾಕೆ ಹೇಳಕ್ಕೆ ಶುರು ಮಾಡಿದ್ನಪ್ಪ, ಅದ್ರ ಕಡೆ ಗಮನ ಇರ್ತದೆ. ಅದಕ್ಕೊಂದು ಪ್ರಶ್ನೆ ತೆಗಿತಾರೆ. ಹಿಂಗಂದ್ರಿಪ್ಪ, ಈ ಥರ ತಿಳ್ಕೊಂಡು ನರಕಕ್ಕೆ ಹೋಗ್ತಾನ, ಅದ್ರ ಮೋಹ ಮಾಡಿದವ ನರಕಕ್ಕೆ ಹೋಗ್ತಾನ ಅಂತ ತಿಳ್ಕೊಂಡು ಸಹಿತ ವೈಭವವನ್ನು ಪ್ರಾಪ್ತ ಮಾಡ್ಕೋಬೇಕು ಅಂತ ಅಪೇಕ್ಷೆ ಮಾಡ್ತಾರಲ್ಲ, ಅದಕ್ಕೆ ಹೇಳ್ತಾರೆ ವಾಸುದೇವೇ ಇತ್ಯಾದಿ ಶ್ಲೋಕ ಹೇಳ್ತಾರೆ. ಭಾವೆನಪ್ಪ ಶಬ್ದ ಭಕ್ತಿ ಬೋಧಕ ಅದಪ್ಪ. ಆ ಭಕ್ತಿ ಪ್ರಾಪ್ತ ಆದಾಗ ಇಡೀ ವಿಶ್ವ ಮಣ್ಣಿನ ಹೆಂಡಿ ಸಮಾನ ತುಚ್ಛ. ಯಾವಾಗಾದಾಗ ಭಕ್ತಿ ಪ್ರಾಪ್ತ ಆದಾಗ, ಪ್ರೇಮ ಎಂಥ ಭಕ್ತಿ, ನಮಸ್ಕಾರ ಮಾಡೋದಲ್ಲ, ಅತ್ಯಧಿಕ ಪ್ರೇಮ. ಅದು ಅತ್ಯಧಿಕ ಪ್ರೇಮ ಇದು ಏನು ಬಿಡೋದಿಲ್ಲ, ಮಣ್ಣಿಂದ ಅಂತ ನಾವು ಆ ರೀತಿ ತಿಳ್ಕೊಳ್ಳೋಕೆ ಕಾರಣ ಏನಪ್ಪ, ಅದೇನು ಬಿಡು ಅಂತ ತಿಳ್ಕೊತಾನೆ. ಹಂಗೆ ಅವನು ತನ್ನ ಮನಸ್ಸಿನಲ್ಲೇ ಭಗವಂತ ಕೃಷ್ಣನ ಚರಣಾರವಿಂದೊಳಗೆ ಹಚ್ಚಿದ್ದ. ಮನಸ್ಸನ್ನೆಲ್ಲ ಹಚ್ಚಿದ್ದ. ಇಷ್ಟೆಲ್ಲ ವೈಭವ ಇದ್ರೆ ಮನುಷ್ಯ ಎಲ್ಲಿ ಹಚ್ತಾನೆ, ಈ ಕಡೆ ಹಚ್ತಾನೆ. ಇಷ್ಟ ಅತ್ಯಧಿಕ ಪ್ರೇಮ ಇಲ್ಲ ಅಲ್ಲೇ ಹಚ್ತಿ ಮನಸ್ಸು. ಅತ್ಯಧಿಕ ಪ್ರೇಮ ಎಲ್ಲಿದೆ ನಿನ್ನ ಮನಸ್ಸು ಅಲ್ಲಿ ಹೋಗತಿ. ಆರ್ಡಿನರಿ ಪ್ರೇಮ ಇದ್ದಾಗ ಅಲ್ಲಿ ಮನಸ್ಸು ಹೋಗುದಿಲ್ಲ. ಅದಕ್ಕೆ ಅವನ ಮನಸ್ಸು ಎಲ್ಲಿ ಹೋತು, ಕೃಷ್ಣನ ಚರಣಾರವಿಂದ ಹಚ್ಚಿದ. ತನ್ನ ವಾಣಿಯ ಉಪಯೋಗವನ್ನು ಭಗವಂತನ ಗುಣವರ್ಣನೆ ಮಾಡೋದ್ರ ವಾಣಿ ಉಪಯೋಗ ಎದಕ್ಕೆ ಆಗ್ಬೇಕಪ್ಪ, ಭಗವಂತನ ಗುಣಗಾನ ವರ್ಣನೆ ಮಾಡೋದ್ರೊಳಗೆ ಆಗಬೇಕು. ಹೊರತಾಗಿ ಯಾವ ನನಗೆ ಕೊಟ್ಟಾನ ಅವನ ಬಗ್ಗೆ ಭಾಳ ಪ್ರೀತಿ, ಮೊನ್ನೆ ಬಂದಿದ್ದು ನೋಡ್ರಿ ಅಮ್ಮ ಎಷ್ಟು ಚಲೋ ಮನುಷ್ಯ ಅದ ನೋಡಿ, ಪಾಪ ಬಾಬ ಏನೇನು ತಂದಿದ್ದ, ಏನು ಕೊಟ್ಟು ಅದ ಅವನ ವರ್ಣನೆ. ಭಗವಂತನ ವರ್ಣನೆ ಬಿಡ್ತಾನೆ. ಹಾಗೆ ಅವ ಏನು ಮಾಡಿದ್ದ, ಆ ವಾಣಿ ಉಪಯೋಗವನ್ನು ಭಗವಂತನ ಗುಣದ ವರ್ಣನೆ ಮಾಡ. ಅವ ತನ್ನ ಕೈಯಿಂದ ಉಪಯೋಗ ಭಗವಂತನ ಮಂದಿರ ಸ್ವಚ್ಛ ಮಾಡೋದ್ರಾಗ ಉಪಯೋಗ ಮಾಡ್ತಾ ಇದ್ದ. ತನ್ನ ಕಿವಿಗಳನ್ನು ಭಗವಂತನ ಸುಂದರ ಕಥೆಯನ್ನು ಕೇಳೋದ್ರೊಳಗೆ ಹಚ್ಚಿದ್ದ. ಕಿವಿ ಎತ್ಲಾಗ ಹಚ್ಬೇಕು, ಭಗವಂತನ ಕಥೆ ಕೇಳೋದ್ರಾಗ ಹಚ್ಬೇಕು. ಕೈ ಅದ್ರಾಗ ಹಚ್ಬೇಕು, ಭಗವತ್ ಸೇವಾಕನ ಹಚ್ಬೇಕು. ನಮ್ಮ ಕೈ ಏನೇನು ಮಾಡಕತ್ತಾವ, ಯಾವಂಗಾರ ಹೊಡಿ, ಯಾವಂಗಾರ ಬೈ, ಮನಸ್ಸಮ, ಯಾವಂಗಾರ ದ್ವೇಷ, ರಾಗ, ಇದು ಮಾಡಿ ಇದು ಎಲ್ಲ
ವಿಶ್ಲೇಷಣೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಎಲ್ಲ ಇಂದ್ರಿಯಗಳು ಭಗವತ್ ಪರಾಯಣ ವರ್ಣನೆ ಮಾಡಿ ಭಕ್ತಿಯ ವಿಸ್ತಾರ ಆಗ್ತಿರ್ತಾರೆ. ಈ 3 ಶ್ಲೋಕಗಳು ಹೇಳ್ತಾರೆ. ಅವನು ತನ್ನ ಕಿವಿಗಳ ಉಪಯೋಗ ಒಂದು ಸುಂದರ ಕಥೆ ಕೇಳೋದು ಮಾಡ್ತಿದ್ದ. ಚಕಾರ ಸರ್ವತ್ರ ಅದು ಕೂಡ ಎಲ್ಲ ಮಾಡ್ತಾ ಇದ್ದ. ನೋಡಿ, ಭಗವಂತನ ಮೂರ್ತಿ ಮಂದಿರ ದರ್ಶನ ಅವನು ತನ್ನ 2 ನೇತ್ರವನ್ನು ಹಚ್ಚಿದ್ದ. ಇಲ್ಲೇ ಭಗವಂತನ ಮೂರ್ತಿ ಮಂದಿರ ದರ್ಶನಕ್ಕಾಗಿ ತನ್ನೆಲ್ಲ 2 ಕಣ್ಣುಗಳನ್ನು ಅತ್ಲಾಗನ ಹತ್ತಿದ್ದ. ಅಂಗ ಸಂಗ ಭಗವಂತನ ಭಕ್ತರ ಶರೀರ ಸ್ಪರ್ಶ ಮಾಡ್ತಾ ಇತ್ತು. ಅಂಗ ಸಂಗ ಅಂಗ ಎದುರು ಕೂಡ ಭಗವದ್ ಭಕ್ತರ ಸಂಗ ಮಾಡೋದು. ಭಗವಂತನ ಚರಣ ಮೇಲೆ ಹತ್ತಂತ ತುಳಸಿ ಸೌಭಾಗ್ಯದ ಅನುಭವ ಮಾಡಿದ್ರು. ತನ್ನ ನಾಶಕ ಆಗ್ಬೇಕು. ಯಾವುದು ಪರಮಾತ್ಮನ ಭಕ್ತಿ ಇಳಿಸಿದಂಥ ಪೂಜೆ ಮಾಡಿದ್ಮೇಲೆ ಇಳಿಸ್ತಾರಲ್ಲ ನಿರ್ಮಾಲ್ಯ ಅಂತ, ಅದನ್ನು ಮುಖ್ಯ ಹಚ್ಕೋತಿದ್ದ. ಭಗವಂತನ ನಿವೇದನ ಪ್ರಸಾದ ರಸವನ್ನು ತಗೊಳ್ಳೋರಿಗೆ ತನ್ನ ಜೀವ ಭಗವಂತನಿಗೆ ಪ್ರಸಾದ ಮಾಡಿ ಭಗವಂತನ ನೈವೇದ್ಯ ಮಾಡಿ ಅದೇ ಪ್ರಸಾದ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ. ಭಗವಂತನ ಮೂರ್ತಿಗಳ ಮಂದಿರ ದರ್ಶನ ಮಾಡೋದ್ರೊಳಗೆ ತನ್ನ ನೇತ್ರದ ಉಪಯೋಗ ಮಾಡ್ತಿದ್ದ. ತುಳಸಿಯ ಭಗವಂತ ಚರಣ ಕಮಲವನ್ನು ಏರಿಸಿಬಿಟ್ಟಂಥ ಆ ಉತ್ಪನ್ನವಂಥ ಸುಗಂಧ ಅನುಭವ ಮಾಡ್ತಾ ತನ್ನ ಘ್ರಾಣೇಂದ್ರಿಯ ಉಪಯೋಗ ಮಾಡ್ತಾ ಇದ್ದ. ಭಗವಂತನಿಗೆ ನೈವೇದ್ಯ ಮಾಡೋಂಥ ಅನ್ನದ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದ. ನೋಡಿ, ಅಂಬರೀಷ ಭಗವಂತನ ಕ್ಷೇತ್ರ ನಡಿಕೊಳ್ಳೋದು. ಭಗವಂತನ ಕ್ಷೇತ್ರ ನಡ್ಕೊಂತ ಹೋದಾಗ ಕಾಲು ಉಪಯೋಗ ಕಾಲೇನು ಮಾಡಿ ಭಗವಂತನ ಮಂದಿರ ತನಕ ನಡ್ಕೋತ ಹೋಗ್ಬೇಕು. ಇವತ್ತು ಅಗದಿ ಗರ್ಭಗುಡಿ ತನಕ ಕಾರ್ ತಂದಚ್ಚಿ ಅಲ್ಲಿ ಇಡ್ತಾಳೆ ಹೆಂಚಿ ಇನ್ನೂ ಅಲ್ಲಿ ದೂರ ಇದ್ದು ಕರ್ಕೊಂಡ್ರೆ ಅಲ್ಲಿ ತನಕ ಸ್ಕೂಟ್ರ್ ಮೇಲೆ ಕರ್ಕೊಂಡು ಹೋಗ್ಬೇಕು. ಅವ್ನು ಯಾರು ಗಂಡ ಎಲ್ಲಿ ಇಳಿಸ್ಬೇಕು? ದ್ವಾರ ಬಾಗಿಲು ಒಳಗೆ ಹತ್ಬೇಕು. ದೂರ ಇದ್ರಿಲ್ಲ ಅಲ್ಲಿ ಇವತ್ತಿನ ಸ್ಥಿತಿ ಅವರೇ ಅಂತಾರೆ ನಡ್ಕೊತ ಹೋಗ್ಬೇಕು. ಕಾಲು ಅದಕ್ಕೆ ಉಪಯೋಗ ಆಗಬೇಕು. ಭಗವಂತನ ಅಡಿಗೆ ಮಾಡಬೇಕು. ಕೈ ಕಾಲು ನಡ್ಕೊಂತ ಹೋಗಿ ಕಾಲು ಭಗವಂತನ ಚರಣಗಳ ವಂದನೆ ಮಾಡುವಂತೆ ತನ್ನ ಶಿರಸ್ಸನ್ನು ತಲೆಯನ್ನು ಎದಕ್ಕೆ ಭಗವಂತ ನಮಸ್ಕಾರ ಚಂದನ ಮಾಲಾ ಆದಿ ಸೇವನೆ ಎದಕ್ಕೆ ಮಾಡ್ತಿದ್ದ? ಅವು ಭಗವಂತನ ದಾಸತೆ ಪ್ರಾಪ್ತಿ ಮಾಡ್ಕೊಂಡವ. ಭಗವಂತನ ದಾಸ ಆಗ್ಯಾವು. ಅದಕ್ಕೆ ಕಾಮನೆಗಳ ಪೂರ್ತಿ ಸಲುವಾಗಿ ಅಲ್ಲ. ಭಗವಂತನ ಚರಣಕ್ಕಪ್ಪ ನೀನು ನಮಸ್ಕಾರ ಮಾಡ್ತೀನಿ, ನನಗೆ ಇದನ್ನು ಕೊಡು, ನನಗದನ್ನು ಕೊಡು, ದವಾಖಾನೆ ಹಾಕಿ ಮಗನ ಆರಾಮಾಗಿ ಹೋಗಿ ಮಾಡು, ಸೊಸಿ ಗರ್ಭಿಣಿ ಅದಾಳ ಗಂಡ ಹೋಗಿ ಮಾಡು. ಏನು ಮಾಡೋದು? ನಮಸ್ಕಾರ ಎದಕ್ಕೆ ಮಾಡೋದು? ಅದಕ್ಕೆ ಮಾಡ್ತಾರೆ. ಹಂಗ ಎದಕ್ಕೆ ಮಾಡ್ತಿದ್ದ? ಪೂರ್ತಿ ಕಾಮನಾ ಪೂರ್ತಿ ಅಲ್ಲ, ಭಕ್ತಿ ಪ್ರಾಪ್ತಿ ಮಾಡ್ಕೊಳ್ಳೋ ಸಲುವಾಗಿ. ಭಕ್ತಿ ಭಗವಂತನ ಭಕ್ತರು, ಭಕ್ತರಲ್ಲೇ ಅವನ ಲಕ್ಷ್ಯ. ಅವ ಭಗವಂತನ ಮಾಲಾ ಚಂದನ ಆದಿ ಸೇವನ ತನ್ನ ಕಾಮನ ಪೂರ್ತಿ ಅಲ್ಲ, ಅಪಿತು ಭಗವಂತನ ಆ ಭಕ್ತಿ ಇನ್ನೂ ಭಕ್ತಿ ಜಾಗೃತ ಆಗಬೇಕು ಅಂತ ಮಾಡ್ತಾನೆ. ಅವನ ಆ ಭಕ್ತಿಯ ಪ್ರಾಪ್ತಿ ಆಗಬೇಕು. ಆ ಭಗವಂತನ ಭಕ್ತರು ಅವನಲ್ಲೇ ಭಕ್ತಿ ಪ್ರಾಪ್ತಿ ಆಗಬೇಕು. ಭಗವದ್ ಭಕ್ತರಲ್ಲೇ ಅವನ ಭಕ್ತಿ ಆಗಬೇಕು. ಅವರಿಗೆಲ್ಲ ಸಮರ್ಪಣೆ ಮಾಡ್ತಾ ಇದ್ದ. ಈ ರೀತಿ ಅವನ ಸದಾ ಯಾವಾಗಲೂ ತನ್ನ ಎಲ್ಲ ಕರ್ಮ ಯಜ್ಞ ಪುರುಷ ಇಂದ್ರಿಯಾತೀತ ಭಗವಂತನಿಗೆ ಸರ್ವಾತ್ಮ ಅಂತ ತಿಳ್ಕೊಂಡು ಭಗವದ್ಭಕ್ತ ಬ್ರಾಹ್ಮಣರ ಆಜ್ಞೆ ಅನುಸಾರವಾಗಿ ಈ ಪೃಥ್ವಿ ಪ್ರಶಾಸನ ಮಾಡ್ತಾ ಇದ್ದ. ರಾಜ್ಯ ಮಾಡ್ತಾ ಇದ್ದ. ಹೆಂಗೆ? ಇಲ್ಲೆಷ್ಟು ಮಾತು ಈ ಪ್ರಕಾರ ಸದಾ ತನ್ನ ಎಲ್ಲ ಕರ್ಮ ಯಜ್ಞ ಪುರುಷ ಇಂದ್ರಿಯಾತೀತ. ಭಗವಂತ ಹೆಂಗದವ? ಇಂದ್ರಿಯಾತೀತ ಅಂದ್ರೇನು? ಇಂದ್ರಿಯಗಳಿಂದ ತಿಳಿಯೋದಿಲ್ಲ ಅವನಿಗೆ. ಕೈಯಿಂದ ಮುಟ್ಟಲಾರಿ, ಕಣ್ಣಿಂದ ನೋಡಲಾರಿ. ಹಂಗೆ ಆ ಭಗವಂತನಿಗೆ ಸರ್ವಾತ್ಮ ಅವನೇ ಎಲ್ಲ ಅಂತ ತಿಳ್ಕೊಂಡು ಮತ್ತು ಭಗವತ್ ಭಕ್ತರು ಅಂಥ ಬ್ರಾಹ್ಮಣರ ಆಜ್ಞೆ ಅನುಸಾರವಾಗಿ ಆಜ್ಞೆ ಯಾರು ಬರಬೇಕು? ಭಗವದ್ ಭಕ್ತ. ಮತ್ತು ಇಲ್ಲಿ ಬ್ರಾಹ್ಮಣ ಶಬ್ದ ಬರಬೇಕು. ಯಾಕೆ ಶಬ್ದ ಪ್ರಯೋಗ? ಈ ಬ್ರಾಹ್ಮಣ ಶಬ್ದ ಇಲ್ಲ ನೋಡಿ. ಇಲ್ಲೇ ಸರ್ವಾತ್ಮ ಭಾವ ವಿದ್ಯ ಧರ್ಮ ಮೀಮಾಂಸ ತನ್ನಿಷ್ಠ ನಿಪ್ರಾಭಿಹಿತ ಶಸಾಸ. ಅವ ಏನು ಮಾಡ್ತಾನೆ? ಈ ಶಬ್ದ ಯಾಕೆ ಪ್ರಯೋಗ ಮಾಡೋದಂದ್ರೆ ಜ್ಞಾನಿಗಳು ಭಗವದ್ ಭಕ್ತರು ಇರಬೇಕು, ಜ್ಞಾನಿಗಳು ಇರಬೇಕು. ಅವರ ಆಜ್ಞಾ ತಮ್ಮ ಹಿಂಗೆ ಮಾಡಿ ಅಂತ ಹೇಳ್ತಾರೆ. ಸಮರ್ಥ ರಾಮದಾಸರ ಆಜ್ಞೆ ಶಿವಾಜಿ ಪಾಲನೆ ಮಾಡ್ತಾ ಇದ್ದ. ಅದಕ್ಕೆ ಶಿವಾಜಿ ಗೆದ್ದ. ಶಿವಾಜಿ ಆಜ್ಞಾ ಪಾಲನೆ ಆಗ್ತಿತ್ತು. ಶಿವಾಜಿ ಮಹಾರಾಜ್ ರಾಮದಾಸ್ ಸ್ವಾಮಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಾ ಇತ್ತು. ಅವ್ರು ಹಿಂಗೆ ಮಾಡಪ್ಪ ಹಿಂಗೆ ಮಾಡು. ಎಲ್ಲಿಂದ ಮಾಡಿದ್ರು ಅವ್ರು ಅಷ್ಟು ಅವರ ಆಶೀರ್ವಾದ ಇತ್ತಂತೆ. ಔರಂಗಜೇಬನ ಆಸ್ಥಾನದೊಳಗೆ ಕೈದೇ ಸಿಕ್ಕ ಹೊರಗೆ ಪಾರಾಗ ಹೆಂಗೆ ಬಂದಿದ್ದ? ಎಂಥ ಕಾವಲ ಇಟ್ಟಿದ್ದವ?
ಹೆಂಗೆ ಬಂದ ದೊಡ್ಡ ಕತಿ ನೋಡ ಜೊಡ್ಡಾಗಿತ್ತು ಮಿಠಾಯಿ ಹಚ್ತಾನಂತೀವ ಯಾರು ಶಿವಾಜಿ ಶಿವಾಜಿ ತಿನ್ನೋ ಹೋಗತ್ತಪ್ಪ ಮಿಠಾಯಿ ಬುಟ್ಟಿ 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 ಕಟ್ಟಿ ಮಿಠಾಯಿ ಹೊಟ್ಟು ಆ ಒಂದು ಮಿಠಾಯಿ ಡಬ್ಬಕ್ಕೆ ತಾಳ್ಕೊಂತ ಇನ್ನೊಂದು ಮಿಠಾಯಿ ಡಬ್ಬಕ್ಕೆ ತನ್ನ ಮಗನ ಪುರುಷ ಹೊಟ್ಟಪ್ಪ ಇದ್ರಿಗೆ ಅವ್ರು ಪ್ರತಿಯೊಂದು ತಪಾಸ್ ಮಾಡ್ತಿರೋ ಹಿಡಿದಿಲ್ಲ ಅಂದ್ ನೋಡಿದ್ರು ಮೇಲೆ ಕಾಣ ಮಿಠಾಯಿ ಅದಲ್ಲ ಜಾನೆ ಗೌ ಅಂತಂದು ಭಾಳ ಚಂದ ಬರೆದ ಅದಕ್ಕೆ ಕತಿ ಬರೋರು ಅವನು ಜಾನೇದೋ ಅಂದ್ರು ಭಗವಂತ ಜೀನೇದೋ ಅಂದಂಗ ಬದುಕಪ್ಪ ಇನ್ನು ಹಂಗೆ ಮುಂದೆ ಕೂಡ ರಾಮದಾಸ ಭಾಳ ಕಾಳಜ ಹಂಗೆ ಆ ಅಜ್ಞಾಸಾರ ಪೃಥ್ವಿ ಪ್ರಶಾಸನ ಮಾಡ್ತಿದ್ದ ಸರ್ವತ್ರ ಆತ್ಮಭಾವನ ಅವನಿಗೆ ಯಾವಾಗಲೂ ಅದೇ ಇತ್ತು ಅವ ತನ್ನ ಕರ್ಮ ಭಗವಂತನ ಸಮರ್ಪಿತ ಮಾಡಿಕೊಂಡು ಭಗವದ್ಭಕ್ತರ ಬ್ರಾಹ್ಮಣರ ಕಥನಾಸಾರವಾಗಿ ಈ ಪೃಥ್ವಿ ಪ್ರಸಾರ ಈ ಥರ ಅಧಿಕೃತ ಧರ್ಮದ ಯಥಾರ್ಥ ವರ್ಣನ ಮಾಡಿ ಏನು ಮಾಡ್ದಂಗಪ್ಪ ಇಲ್ಲಿ ಮಾಡ್ದಂಗೆ ಏನಾಯ್ತು ಅಧಿಕೃತವಾಗಿ ಧರ್ಮದ ಯಥಾರ್ಥವಂತ ವರ್ಣನ ಮಾಡ್ದಂಗಾತ ಇದೆಲ್ಲ ಅಂದ್ರೆ ಸಂಪತ್ತನ್ನು ಹಿಂಗೆ ಸದುಪಯೋಗ ಮಾಡಿಕೊಡ್ರಿ ಭಗವಂತನ ಭಕ್ತಿ ಹಿಂಗೆ ಇಡ್ರಿ ಭಗವದ್ಭಕ್ತರ ಆಜ್ಞಾ ಪಾಲನೆ ಮಾಡ್ರಿ ಈಗ ಅವ್ರಿಗೆ ತಿಳಿದ್ರೆ ಈ ಮಾತೆಲ್ಲ ಶಾಸ್ತ್ರ ಹೇಳೋಪ್ಪ ಅವರು ಇಲೆಕ್ಷನ್ದಾಗ ಹೆಂಗೆ ಗೆಲ್ಲಬೇಕು ಅದೆಲ್ಲ ಗೊತ್ತಿತ್ತು ಅವ್ರಿಗೆ ನಮಗೆ ಗೊತ್ತವ ನಮ್ಗೆ ಗೊತ್ತಪ್ಪ ಹ್ಯಾಂಗೆ ಅದು ಕೇಳ್ತಾರೆ ಆ ರಾಜ ಅಂಬರೀಷ ವಸಿಷ್ಠ ಅಸಿತ್ ಗೌತಮ ಋಷಿಗಳ ದ್ವಾರ ಪ್ರವರ್ತಿತ ಧನ್ವನಾಮ ನಿರ್ಜನ ದೇಶದೊಳಗೆ ಸರಸ್ವತಿ ನದಿ ಪ್ರವಾಹ ಸಮ್ಮುಖ ಮಹಾನ್ ಐಶ್ವರ್ಯದ ಕಾರಣ ಸರ್ವಾಂಗಪೂರ್ಣ ತಥಾ ದೊಡ್ಡ ದೊಡ್ಡ ದಕ್ಷಿಣೆ ಕೊಡುವಂಥ ಅನೇಕ ಅಶ್ವಮಯದ ಯಜ್ಞ ದ್ವಾರ ಭಗವಂತನ ಆರಾಧನೆ ಮಾಡ್ದ ಮಾಡ್ತಾ ಅಂಬರೀಷ ವಸಿಷ್ಠರು ಋಷಿಗಳು ಗೌತಮ ಋಷಿಗಳು ಅವರಿಂದ ಪ್ರವರ್ತಿತವಂತ ಧನ್ವ ಅನ್ನುವಂಥ ನಿರ್ಜಲ ದೇಶ ಅಂತಲೇ ಸರಸ್ವತಿ ನದಿ ಪ್ರವಾಹ ಇದ್ರಿ ಮಹಾನ್ ಐಶ್ವರ್ಯದ ಕಾರಣ ಸರ್ವಾಂಗ ಪೂರ್ಣ ದೊಡ್ಡ ದೊಡ್ಡ ದಕ್ಷಿಣ ಕೊಡಬೇಕು ಭಾಳ ದಕ್ಷಿಣ ಕೊಡ್ಬೇಕಾಗ್ತದೆ ಅಂಥವು ಇಂಥದಕ್ಕೆ ಹಿಂಗೆ ದಕ್ಷಿಣ ಕೊಡ್ಬೇಕು ಅಂತ ಅಶ್ವಮೇಧ ಯಜ್ಞ ದ್ವಾರ ಭಗವಂತನ ಏನು ಮಾಡೋದು ಯಜ್ಞ ದ್ವಾರ ಭಗವಂತನ ಆರಾಧನೆ ಮಾಡೋದು ಹೊರತಾಗಿ ಯಜ್ಞ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತಲ್ಲ ಇದು ಭಗವಂತನ ಸೇವಾ ಮಾಡ್ದಂಗಾಗ್ತದೆ ಅವ ಕೊಟ್ಟಾನ ಅವನಿಗೆ ಕೊಡೋದಪ್ಪ ಅಂಬರೀಷ ಯಜ್ಞದ ಅಧಿಷ್ಠಾತ ಯಾರು ಭಗವಂತ ಅವನ ಆರಾಧನಾ ಅಶ್ವಮ ಯಜ್ಞ ದ್ವಾರ ಮಹಾನ್ ಐಶ್ವರ್ಯ ಸಮೃದ್ಧ ಅಂಗ ತಥಾ ದೊಡ್ಡ ದೊಡ್ಡ ದಕ್ಷಿಣಗಳಂಥ ಅಶ್ವಮೇಧ ಯಾಗ ದ್ವಾರ ಭಗವಂತನ ಆರಾಧನೆ ಮಾಡ ವಸಿಷ್ಠಾದಿ ಆಚಾರ್ಯ ದ್ವಾರ ಪ್ರವರ್ತಿತ ದೊಡ್ಡ ದೊಡ್ಡ ಋಷಿಗಳು ಹಿಂಗೆ ಯಜ್ಞ ಮಾಡೋದಪ್ಪ ಪ್ರವರ್ತಿತ ಅವ್ರು ಹೇಳ್ದಂಥ ಯಜ್ಞ ಧನ್ವ ಅನ್ನುವಂಥ ಜಲಹೀನ ಪ್ರದೇಶ ನೀರಿಲ್ಲ ಮತ್ತು ಅಲ್ಲಿ ಮಾಡಿದ್ರೆ ಅವ್ರಿಗೆಲ್ಲ ಊಟಕ್ಕೆ ಹಾಕ್ತಾರೆ ಅಂಥವ್ರೆಲ್ಲ ಭಾಳ ದೊಡ್ಡವರು ಪಂಡಿತರದ ಜ್ಞಾನಿಗಳು ಪ್ರವಚನ ದೊಡ್ಡ ಪಂಡಿತರು ಸಾಮಾನ್ಯ ಬನಿಯ ಮೇಲೆ ಇರ್ತಾರೆ ಇಂಥ ಪ್ರವಚನ ಮಾಡ್ತಾರೆ ಅವರು ಪ್ರವಚನ ಮಾಡೋಕ್ಕಾದ್ರೆ ಎಲ್ಲ ಬಂದು ಸೇರಿಬಿಡ್ತಾರೆ ಯಾವ ಬಾಬು ಅವರು ಮುರಾರಿ ಬಾಪು ಇಷ್ಟು ಪ್ರವಚನ ಮಾಡ್ತಾರೆ ಅವರು ಅನೇಕ ಸಲ ಭಾಗವತ ಹೇಳ್ತಾರೆ ರಾಮಚರಿತ ಮಾನಸ್ ಹೇಳ್ತಾರೆ ಅವ್ರು ಮಾಡಕ್ಕೆ ನಿಂತಾರ ಅಂದ್ರೆ ಪೇಪರ್ನಾಗ ಕೊಡಬೇಕಾಗಿಲ್ಲ ಪೇಪರ್ನಾಗ ಕೊಟ್ಟು ಇಂಥ ತಾರೀಕಿನ ಮಾಡ್ತಾರೆ ಕಪ್ಪನ ಹೋಗಿ ಮಾಡಿಬಿಡು ಹಂಗೆ ಅವರು ಕಿನಾರಿ ಒಂದು ಜಾಗಗಳು ಬರಗಾಲ ನಿಂತ್ಬಿಡ್ತಾರೆ ಅವ್ರು ಅಲ್ಲಿ ಹೋಗಿ ಪ್ರವಚನ ಶುರು ಮಾಡಿ ಆ ಪ್ರವಚನ ಶುರು ಮಾಡಿ ದುಡ್ಡು ಮಂದಿ ಬಂದರು ದೊಡ್ಡ ದೊಡ್ಡ ಶ್ರೀಮಂತರು ಬಂದರು ಅವ್ರು ಬಂದು ಯಾರೋ ಪೆಂಡಾಲ್ ಹಾಕಿ ಅವ್ರು ಶುರು ಮಾಡಿದ ಮೇಲೆ ಇದೆ ಯಾರು ಪೆಂಡಾಲ್ ಹಾಕಿದ್ರು ಯಾರು ಅಡುಗೆ ಮಾಡಿ 15 ಮಂದಿಗೆಲ್ಲ ಊಟ ಬರಗಾಲ ಬಿದ್ದೆಲ್ಲ ದೊಡ್ಡ ಅನಾಹುತ ಆಗಿತ್ತಲ್ಲೇ ಅಲ್ಲಿ ಹೋಗಿ ಪ್ರವಚನ ಮಾಡೋಕ್ಕಂತಿರಲ್ಲ ಪ್ರವಚನ ಮಾಡಿ ಅವ್ರು ಬಂದ್ರು ಅವ್ರವ್ರು ಬಂದ್ರು ಇವ್ರವ್ರು ಬಂದ್ರು ಮುರಾರಿ ಬಾಪುರು ಬಂದಾರ ನಡ್ರಿ ಅಲ್ಲಿ ಹೋಗು ನೀನು ಮತ್ತೆಲ್ಲ ಮಂದಿ ಅಲ್ಲೆಲ್ಲ ಎದಕ್ಕೆ ಇಲ್ಲಿ ಮಾಡ್ತಾರಂದ್ರೆ ಅಂಥ ನಿರ್ಜಲ ಪ್ರದೇಶ ನೀರಿಂದ ಅಲ್ಲಿ ಹೋದ್ರೆ ಬರ್ತಾರೆ ಅಲ್ಲಿ ಧನ್ಯನಾಮ ಜಲಹೀನ ಪ್ರದೇಶ ಸರಸ್ವತಿ ನದಿ ಅದ ಆ ಪ್ರವಾಸ ಸಮ್ಮುಖವಾಗಿ ಆಯೋಜಿತವಂಥ ಯಜ್ಞದ ಆರಾಧನೆ ಆ ಯಜ್ಞೊಳಗೆ ಸದಸ್ಯರು ಋತ್ವಿಜರು ಪ್ರಜೆಗಳು ಸುಂದರ ವಸ್ತ್ರ ಧಾರಣ ಮಾಡಿದಂಥ ದೇವತೆಗಳ ಜೊತೆಗೆ ಸಮಾನ ರೂಪಗಳಂಥ ಪ್ರೀತಿತಾರ್ಪರು ಅವರೇ ಅಲ್ಲಿ ಅವು ಕಡಿಸಿದ್ದು ಅಷ್ಟು ನೇರ ಕೂತಿರ್ತಾರೆ ಅವ್ರ ಯಜ್ಞಗಳು ಸದಸ್ಯಾದಿ ದೇವತೆಯ ಜೊತೆಗೆ ಆಭೂಷಣಾದಿ ಧಾರಣ ಮಾಡ್ತಿದ್ರು ಅದಕ್ಕೆ ಸಮಾನ ರೂಪಗಳಂಥ ಅಲ್ಲಿ ಬಂದಿರ್ತಾರಲ್ಲ
ಅವ್ರ ಜೊತೆ ಬಂದರೆ ಅವ್ರಿಗೆಲ್ಲ ಆಭರಣಗಳು ಹಾಕ್ಕೊಂಡಿದ್ರೆ ಅವರು ಇವರನ್ನ ಏನೋ ಅನ್ನೋಣ. ಈ ಥರ ಈ ಶ್ಲೋಕದ ಮುಂದೆ 4ನೇ ಶ್ಲೋಕದ ಭಾವ. ದೇವತೆಗಳ ನಿಮೇಶಪಾತ್ ಕಣ್ಣು ಪೊಳ್ಕಿಸ್ತಿದ್ದಿಲ್ಲ. ಅನಿಮಿಷರ್ ಅಂತಾರ ಯಾರಿಗೆ? ದೇವತೆ ಕಣ್ಣ ಮುಚ್ಚೋದು ನೋಡಿ. ಒಳಾರ್ತೇನಪ್ಪ ನಿದ್ದಿನ ಮಾಡೋದು. ಹಿಂಗೆ 2 ದಿವಸ ನೀನು ನಿದ್ದೆ ಬಿಡು, ಅವಾಗ ಹೆಂಗೆ ಅನ್ಸುತ್ತೆ? ಯಾವಾಗ ಮಕ್ಕಳು ಅವ್ರು ನಿದ್ದಿನೇ ಇಲ್ಲ ನೋಡು. ಏನು ಮಾಡೋದ್ರಿ ತೊಗೊಂಡವ್ರದ್ದು ವೈಭವ ತೊಗೊಂಡು ನಾವೇನಾರ ಮಸ್ತ್ ಪೈಕಿ ಹೊಟ್ಟು ತುಂಬ ಊಟ ಹೆಂಗೈತೆ ನಮ್ಮದು. ಅವ್ರದ್ದೇನು ಮಾಡೋದು ತೊಗೊಂಡು ಉಳಿದು ಏನು ಮಾಡ್ತೀವಿ. ಹಾಗೆ ದೇವ ನಿಮೇಶಪಾತ್ ಆಗದೇ ಇರೋ ಕಾರಣ ಅವರು ಭಿನ್ನ ಅಂತ ನೋಡ್ತಾರೆ ಎಲ್ಲ. ಯಾಕೆ ಸದೈವ ನೋಡ್ತಾ ಇರ್ತಿರು. ಮತ್ತೆ ಏನು ಐಶ್ವರ್ಯ ನೋಡುವಂಥ ಉತ್ಸುಕತೆಯ ಕಾರಣ ಆ ಜನರಿಗೆ ಪಪ್ಪಿನಿ ಅಲೆ ಕಣ್ಣ ಎಲ್ಲ ನೋಡ್ತಾರೆ. ಏನು ಐಶ್ವರ್ಯ ಏನು ಕಣ್ಣ ಬೆಳೆಸಿದ್ದಿರುತ್ತೋ ನೋಡಿ. ಭಗವಂತನ ಲೀಲೆಯ ಶ್ರವಣ, ಪರಮಾತ್ಮನ ಜೊತೆಗೆ ಉಪಗಾಯ ಮಾಡುವಂಥ ಯಾರು ಪ್ರಜಾಜನ ದೇವತೆಗಳ ಪ್ರಿಯ ಸ್ವರ್ಗದ ಪ್ರಾಪ್ತಿ ಮಾಡುವಂಥ ಅನ್ನೋ ಅವ್ರ ದೇವತೆಗಳಿಂದ ಆ ದೇವತೆಗಳ ಸ್ವರ್ಗವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಅಪೇಕ್ಷೆ ಮಾಡ್ತಾ ಇದ್ದಿಲ್ಲ. ಅಲ್ಲಿ ಎತ್ತಿಗೆ ಬಂದವರು ಭಗವಂತನ ಆರಾಧನೆ ಅಂತ ಮಾಡ್ತಿರೋ ಹೊರತಾಗಿ ಯಾವುದೂ ಕಾಮನ ಒಳಗಿದ್ದಿದ್ದಿಲ್ಲ. ಯಾವಾಗ ಅವರು ಪ್ರಜೆಗಳು ಸ್ವರ್ಗ ಪ್ರಾಪ್ತಿ ಮಾಡ್ಕೊಳ್ಳೋ ಅಪೇಕ್ಷೆ ಮಾಡ್ತಾರೆ. ಆ ರಾಜ ಅಂಬರೀಷನ ವಿಷಯ ಇನ್ನೇನು ಹೇಳಪ್ಪ. ಸ್ವರ್ಗವನ್ನು ಬೇಡ, ಮುಕ್ತಿನ ಬೇಡ ಅಂತ ನೀ ಕೊಟ್ಟಿಪ್ಪ, ನಿನಗೆ ಕೊಟ್ಟೆ, ಅದನ್ನು ನಂದೇನು ಕೇಳೋದೈತಿ? ಅದಕ್ಕೆ ನನಗೇನು ಕೊಡ್ತೀರ ಅನ್ನೋದೈತೆ. ಯಾರೋ ಒಂದು ಸಾಮಾನು ಇಟ್ಕೊಡ್ರಿಪ್ಪ, ನಾನು ಊರಿಗೆ ಹೋದೈತಿ ಕೊಟ್ರಪ್ಪ, ಇಟ್ಕೊಂಡ್ರೆ ಅಥವಾ ಕೀಲಿಕೆ ಕೊಟ್ರೆ ಅಂತೀವಿ. 4 ದಿವಸ ಕೊಡು, ಅವ್ರು ಬಂದ್ಕೊಳ್ಳೆ ಕೊಟ್ಟಿಪ್ಪ, 2 ದಿವಸ ಇಟ್ಕೊಂಡೇನು ನಾನು, ಅದಕ್ಕೇನು ಕೊಡ್ತೀವಿ ಬಡ್ಡಿನ ಅಂತ ಕೇಳ್ತೀನಿ. ತೊಗೊಂಡೋಗಿ ಮರ ಕಾಯೋದ್ರಗಡೆ ಇತ್ತು ನನಗೆ, ಇದ್ರ ಯಾಕೆ ಇಟ್ಕೊಂಡು ತೊಗೊಂಡೋಗಿದ್ದ ಅಂತೀವಿ. ಹಂಗೆ ಅವನು ಯಾವುದರ ಒಂದು ಅಪೇಕ್ಷೆ ಮಾಡಿದ ಅಂತ ಅಂಬರೀಷನ ಬಗ್ಗೆ ಭಗವಂತ ನೀ ಕೊಟ್ಟಿಪ್ಪ, ನೀನು ಕೊಡ್ತಾ ಇದ್ದೀನಿ, ನಾ ಏನು ಹೊಸ ಕೆಲಸ ಮಾಡ್ತಾ ಇದ್ದೆ ಅನ್ನೋ ಭಾವ ಅಲ್ಲಿದೆ. ಭಗವಂತನ ಬರೆದ ಸಾಕ್ಷಾತ್ಕಾರ ಮಾಡುವಂಥ ಆ ಪ್ರಜೆಗಳು ಅವ್ರ ಸ್ವರೂಪ ನೋಡಿ, ಸ್ವರೂಪ ಸುಖದ ಕಾರಣ ಅತ್ಯುತ್ಕೃಷ್ಟ ಅತೈವ ಸಿದ್ಧಿ ಕೂಡ ದುರ್ಲಭ ವಿಷಯ ಪ್ರವೃತ್ತಿ ಆಗಕ್ಕೆ ನೋಡ್ತಾರೆ. ಅವರೇನಿದ್ದು ಭಗವಂತನ ಹೃದಯ ಅಂತಂದಿತ್ತಪ್ಪ. ಅವರು ಸರ್ವ ಪ್ರಾರ್ಥನೆ ಶಂಕರ ನೋಡಿ, ಸ್ವರ್ಗ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋ ಪ್ರಾರ್ಥನೆ ಇಲ್ಲ, ಅದು ಸುದ್ದಿನೇ ಇಲ್ಲ. ಯಾಕೆ ಹೃದಯದೊಳಗೆ ಭಗವಂತ ಸದಾ ದರ್ಶನ ಮಾಡೋ ಕಾರಣ ಆತ್ಮ ಸುಖದ ಸಮೃದ್ಧ ಅದು ಸಿದ್ಧ ಕೂಡ ದುರ್ಲಭ ಆಗುವಂಥ ಆ ವಿಷಯದ ಪ್ರದರ್ಶನ ಸಾಕ್ಷಾತ್ ಪರಮಾತ್ಮ ಇದ್ರಿಗೆ ಕಾಣಕತ್ತ, ಅವನು ಕೂಡ ಅದಾರ, ಅವನ ದರ್ಶನ ಮಾಡ್ಕೋತಾ ಇದ್ದಾರೆ ಅಂದವ್ರು ಸ್ವರ್ಗ ತಗೊಂಡು ಏನು ಮಾಡ್ಯಾರ? ಅವರು ಸ್ವರ್ಗದ ಪ್ರಾಪ್ತಿ ಆಶೆ ಯಾಕೆ ಮಾಡ್ತಾರೆ? ಯಾಕೆ ಮಾಡ್ತಿದ್ದಿಲ್ಲ ಅದನ್ನ ಹೇಳ್ತಾರೆ ಇವರು. ಯಾಕೆ ಸ್ವರ್ಗದ ಪ್ರಾಪ್ತಿ ಆಶೆ ಮಾಡ್ತಿದ್ದಿಲ್ಲಪ್ಪ? ಅಲ್ಲೂ ಸಾಕ್ಷಾತ್ ಭಗವಂತ ಇದ್ರಿಗೆ ನಾನು ಅದು ಬಿಟ್ಟು ಸ್ವರ್ಗ ಕೊಡಪ್ಪ ನಮಗೆ ಅಂತ ಅಪೇಕ್ಷೆ ಮಾಡ್ತಾರೆ. ಅದಕ್ಕೆ ಅವರು ಸ್ವರ್ಗದ್ದು ಅಪೇಕ್ಷೆ ಮಾಡ್ತಿದ್ದಿಲ್ಲ. ಇಂಪಾರ್ಟ್ ಆಗೋದ್ರಿಂದ ಅರ್ಥೇನು ಆ ಮನುಷ್ಯರಿಗೆ ಸ್ವರಾಜ್ಯವು ಕೂಡ ದ್ವಿತೀಯಂತ ಪಾಠ ಇರೋ ಮನುಷ್ಯನ ವಿಶೇಷ ಆ ಮನುಷ್ಯ ಅದು ಆಗೋದ್ರಿಂದ ಅರ್ಥೇನು ಅಂಬರೀಷ ಅವನಿಗೆ ಪಶ್ಯತಾ ಈ ಪಾಠಗಳ ಸಿದ್ಧಿನ ಈ ವಿಷಯ ಅಂದರೆ ಸಿದ್ಧಿಗಳಿಗೂ ಸಿಗಲಾರ, ಯಾವ ಸಿದ್ಧಿ ಪುರುಷನಿಗೂ ಸಿಗಲಾರಂಥ ಸಾಕ್ಷಾತ್ ಭಗವಂತ ದರ್ಶನ ಸದಾ ಆಗ್ತಾ ಇದೆ ಅಂದರೆ ಮತ್ತೊಂದೇನು ಅಪೇಕ್ಷೆ ಮಾಡ್ತಾನಪ್ಪ ಅಂಬರೀಷವ ನೋಡಿ. ಈ ಥರ ತಪಸ್ಯಾಯುಕ್ತ ಭಕ್ತಿಯೋಗ ದ್ವಾರ ರಾಜ ಅಂಬರೀಷ ತನ್ನ ಪ್ರಜಾಪಾಲನ ಧರ್ಮದ್ವಾರ ಪರಮಾತ್ಮನ ಪ್ರಸನ್ನ ಮಾಡ್ತಾ ನಿಧಾನ ಎಲ್ಲ ಪ್ರಕಾರದ ಆಸಕ್ತಿಯನ್ನು ತ್ಯಾಗ ಮಾಡ್ದ. ಆಸಕ್ತಿ ತ್ಯಾಗ ಇರಬಾರ್ದು. ಹೇಗಪ್ಪ? ತಪಸ್ಯಾಯುಕ್ತವಂತ ಭಕ್ತಿಯು. ತಪಸ್ಯ ಅಂದರೆ ಕೇವಲ ಅಡವ್ಯಾಗ ಹೋಗಿ ಬೆಂಕಿ ಹಾಕೊಂಡು ತಪಸ್ಯ ಅಲ್ಲ, ಇನ್ನೊಂದು ತಪಸ್ಸನ್ನು ಅವ್ನು ಮಾಡ್ತಾ ಇರೋ ಸದಾ ಭಕ್ತರ ಹೆಂಗೆ ಮಾಡ್ತಿದ್ದವ? ಲಕ್ಷ್ಯ ಎಲ್ಲಿರ್ತಿತ್ತು? ಭಗವಂತ ಆಚರಣೆ ಮಾಡ್ತಾನೆ, ಯಜ್ಞ ಪಾಲ ಮಾಡಬೇಕೆಲ್ಲ ಪ್ರಜೆಗಳ ರಕ್ಷಣೆ ಮಾಡ್ತಾನೆ. ಆ ಪ್ರಜೆ ರಕ್ಷಣೆ ಹೆಂಗೆ ಮಾಡ್ತಿದ್ದವ? ಭಗವದ್ ಭಕ್ತರ ಜ್ಞಾನಿಗಳು, ಭಗವದ್ ಭಕ್ತರು ಇರಬೇಕು, ಜ್ಞಾನಿಗಳು, ಅಂಥವ್ರ ಮಾರ್ಗದರ್ಶನದ ಅದನ್ನೆಲ್ಲ ಮಾಡ್ತಾ ಇದ್ದ. ಮತ್ತು ದೊಡ್ಡ ದೊಡ್ಡ ಯಜ್ಞ ಮಾಡ್ತಾ ಇದ್ದ. ಹೀಗೆ ಅಂದ್ರೆ ಏನಂತಾನಿವ? ಆರತಿ ಮಾಡ್ತಾ ಪ್ರಜಾ ನೋಡಿ ಏನು ಮಾಡ್ತಾ ಅವ್ರು ಎಲ್ಲ ಪರಮಾತ್ಮ ಪ್ರಸನ್ನ ಮಾಡ್ತಾ. ಮತ್ತು ಪರಮಾತ್ಮ ಪ್ರಸನ್ನ ಆ ಪ್ರಸನ್ನ ಮಾಡ್ಕೋಂತ
ಎಲ್ಲ ಪ್ರಕಾರದ ಆಸಕ್ತಿಯನ್ನು ತ್ಯಾಗ ಮಾಡ್ದ. ಅಂದ್ಮೇಲೆ ಇದೇನು ಹೇಳ್ತದಿಲ್ಲೋ, ನೀನು ಹಂಗೆ ಮಾಡಂತ ಹೇಳ್ತೈತಿ. ನೀನು ಸಹಿತ ಆಶೆಗಳನ್ನು ತ್ಯಾಗ. ನಾವು ಆಶೆ ಹಿಡ್ಕೊಡೋಕೆ ಕುಂತಿ ಮತ್ತು ಬಾ ಮಾಡಿ ಅಂದೇನು ಭಗವಂತ ಏನು ನೋಡಪ್ಪ ನಿನಗೆ ಹೇಳ್ತೇನೆ ನಾ, ಇದು ಹೇಳ್ತೇನೆ ನಾ, ನನ್ನ ಧರ್ಮ ನಿನಗೆ ಹೇಳು. ಆದರೆ ನೀ ಮಾಡ್ತೀನಿ ಅಂದರೆ ಮಾಡಿ ಹೋಗು, ಹುಟ್ಟುಟ್ಟಿ ಬಾ. ಮುಂದಿನ ಜನ್ಮದಾಗ ಈ ಜನ್ಮದಾಗ ಬಂದಿದ್ದಿ, ಇಲ್ಲೇನೋ ಚಲೋ ಚಲೋ ಸಿಗ್ತೈತಿ. ಮುಂದಿನ ಜನ್ಮದಾಗ ಆಶೆ ಮಾಡ, ಅವಾಗ ಏನು ಸಿಗ್ತೈತೆ ಯಾರಿಗೆ ಗೊತ್ತು, ಅವಾಗ ನಿಂದೇನೆ ಹಂಗೆ. ಹಂಗೆ ಆಶೆಯನ್ನು ತ್ಯಾಗ ಮಾಡು, ಆಶೆಯನ್ನು ತ್ಯಾಗ ಮಾಡು, ನಿರಾಶಾ ಭಾವ ಇಟ್ಟು ಆ ಪರಮಾತ್ಮನ ಲಕ್ಷ್ಯ ಇರಲಿ. ಜೀವನ ಹೆಂಗೆ ನಡೆಸಬೇಕು? ಪರಮಾತ್ಮನ ಭಕ್ತರು ಶಾಸ್ತ್ರ, ತಸ್ಮಾತ್ ಶಾಸ್ತ್ರ ಪ್ರಮಾಣ. ನೀನು ನಡೆಸೋ ಜೀವನ ನಡೆಸೋ ಪ್ರಮಾಣ ಅಲ್ಪ ಶಾಸ್ತ್ರ. ಶಾಸ್ತ್ರ ತಿಳಿಗಿಲ್ಲ ಮತ್ತು ಭಕ್ತರು, ಜ್ಞಾನಿ ಭಕ್ತರು ಸಾಮಾನ್ಯ ಅಲ್ಲ. ಆ ಜ್ಞಾನಿ ಭಕ್ತರು ತಮ್ಮ ಹಿಂಗೆ ಮಾಡಪ್ಪ ಹಿಂಗೆ ಮಾಡು ಅಂತ ಹೇಳ್ತಾರೆ. ಆ ಥರ ಹಿಂಗೆ ಆಸಕ್ತಿ ತ್ಯಾಗ ಮಾಡಲ್ಲ. ಈ ಥರ ಸದಾ ಭಗವದ್ ಆರಾಧನೆ ಸಂಲಗ್ನ ಇರುವಂಥ ರಾಜ ಕಾಮ ಇತ್ಯಾದಿ ಉಪೇಕ್ಷೆ ಎಲ್ಲ ಕಾಮನ ಬಿಟ್ಟ. ಈ ಮಾತನ್ನು ಇತ್ತಂ ಇತ್ಯಾದಿ ಶ್ಲೋಕ ಹೇಳ್ತಾರೆ ನೋಡಿ. ಅವ ಹೇಳ್ತಾನೆ, ಗೃಹ, ಸ್ತ್ರೀ, ಪುತ್ರ, ಬಂಧುವರ್ಗ, ದೊಡ್ಡ ದೊಡ್ಡ ಆನೆ, ಆಮೇಲೆ ಉತ್ತಮ ರಥ, ಕುದುರೆ, ಆಮೇಲೆ ನಡಿಕೆಂತ ಇರುವಂಥ ಸೇನಾ, ಕಾಲಾಳು, ಅಕ್ಷಯ ರತ್ನ, ಆಭೂಷಣಗಳು, ಏವಂ ಆಯುಧ ತಥ ಎಲ್ಲವೂ ನೋಡು ಎಂದೂ ತೀರಲಾರದು. ಸಾಕ್ಬಿಡಪ್ಪ ಅಂದನು. ಸೈನ್ಯ ಹೆಂಗಿತ್ತು, ಯುದ್ಧ ಸೋತ್ರ ಮುಗ್ದವತ್ತಪ್ಪ ಅನ್ನೋಂಗಿದ್ದಿಲ್ಲ. ಸೈನ್ಯ ಅರ್ಧ ಸತ್ರಪ್ಪ ಮುಂದೆ ಹೆಂಗೆ ಇದ್ದಿದ್ದಿಲ್ಲ. ಸೈನ್ಯ ಸತ್ರ ಮಾತು ನೋಡು ಅಂದ್ರೆ ಯಾವಾಗ ಎಂಥದ್ದಿತ್ತು, ಎಂದು ತೀರಲಾರದಂಥ ಕೋಶ. ಕೋಶ ಅಂದ್ರೆ ದುಡ್ಡು ಹೇಗಿತ್ತಪ್ಪ ಅಂದರೆ ಎಂದೂ ತೀರ್ತಾ ಇದ್ದಿಲ್ಲ. ಎಷ್ಟು ದಾನ ಮಾಡು, ಏನೇ ಮಾಡು, ಮತ್ತೆ ಬೀಳ್ತಿತ್ತು, ತಗೋ ನೀ ತಗೋ ಮತ್ತು ಬರುತ್ತೈತೆ ಅಂತ. ಹಾಗೆ ಎಂದೂ ಕಡಿಮೆ ಆಗದ ಕೋಶ. ಎಲ್ಲ ಪದಾರ್ಥನೂ ಆ ಪದಾರ್ಥವನ್ನು ಅವ ಅಸತ್ಯ ಅಂತ ತಿಳ್ಕೋತಿದ್ದ. ಈ ಮಾತೆ ಎಲ್ಲ ಇತ್ತು ಖರೆ, ಆದರೆ ಏನಾಯ್ತದು ಅಸತ್. ಸತ್ತಲ್ಲ ಅದು. ಸತ್ಯ ಯಾವುದು? ಅದು ಒಂದೇ ಸತ್. ಉಳಿದ್ವಲ್ಲ ಅಸತ್. ನಾವು ಅದು ಇದು ಏನು ಗಂಟೆ ಅದ ಅಸತ್ ಅಂತೇವ್ ನಾವು. ಪರಮಾತ್ಮ ಹೇಳ್ರಿ ಕಾಣ್ತಾನೆ ನಾವ, ಅವ್ ಖರೀದ್ರೆ ತೋರ್ಬೇಕಪ್ಪ ನೀವು ತೋರಿಸ್ತಾನೆ ಅಂತಾರ. ಅದು ಅಸತ್ ಐತಿ, ಸತ್ ಅಂತೀರಿ. ಇದು ಕಾಣಕತ್ತೈತಿ, ಹುಬ ಕಾಣಕತ್ತೈತಿ. ಬೇಕಾದಷ್ಟು ಐಶ್ವರ್ಯ ಐತಿ, ಇದಕ್ಕೆ ಸುಳ್ಳು ಅಂತೀರಿ ಅಂದ್ರೆ ತಲೆ ಇಲ್ಲಿ ಕೆಟ್ಟೈತಿ. ಮತ್ತೆ ಚಲೋ ಐತಿಪ್ಪ ಬಸ್ ನಿಂಗಾನಿ ನಮ್ಮ ಮನ್ಯಾಗ ಇದ್ದಲ್ಲ ಚಲೋ ಐತಿ. ಈಗ ತಲೆ ಕೆಡಿಸ್ಕೊಂಡಾಗೈತೆ. ಅಲ್ಲೂ ಕರೆ ಕಾಣಿಸೋದಕ್ಕೆ ಸುಳ್ಳು ಅಂತಿದ್ದಿ. ಯಾವ ಕಣ್ಣಿಗೆ ಕಾಣಂಗಿಲ್ಲ, ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಸುಳ್ಳು ಅಂತ ಕರೆ ಅಂತೀವಿ. ಏನು ಹೇಳ್ಬೇಕಪ್ಪ? ಹಂಗೆ ಅವೆಲ್ಲೂ ಪದಾರ್ಥ ಅಸತ್ಯ ಅಂತ ತಿಳ್ಕೊತಿದ್ದ. ಅವನ ಅನನ್ಯ ಭಕ್ತಿ, ಅನನ್ಯ ಪ್ರಸನ್ನಾಗಿ ಪರಮಾತ್ಮ ಅವನ ರಕ್ಷೆಗೆ ಆಮೇಲೆ ಚಕ್ರರಾಜ್ ಸುದರ್ಶನ್ ಚಕ್ರವನ್ನು ನಿಯುಕ್ತ ಮಾಡಿಬಿಟ್ಟು ಹೆಂಗೆ ಮಾಡಿ ಭಗವಂತ ಯಾಕೆ ಕಾಯ್ತಾನೆ ನೋಡ್ರಿ. ಈ ರೀತಿ ಭಾವ ಅವನೇ ತಿಳ್ಕೊಂಡ. ಮೊದಲೇನು ವಿಚಾರ ಮಾಡಿದ್ರು, ಕನಸು ಅಂತ ತಿಳ್ಕೊಂಡ ಅಂತ ಅಲ್ಲೆಲ್ಲ. ಈಗೇನಾಗತ್ರ ಅಸತ್ ಅಂತ ತಿಳ್ಕೊಂಡ, ಸತ್ತೋದೇ ಅಲ್ಲ. ಈ ಥರ ತಿಳ್ಕೊಂಡ ಆ ಭಗವಂತನ ಅನನ್ಯ ಭಕ್ತಿ ಇಟ್ಟದ್ರಿಂದ, ಆ ರೀತಿ ಅವನ ಆರಾಧನೆ ಮಾಡಿದ್ರಿಂದ ಭಗವಂತ ಏನು ಮಾಡ್ದ, ತನ್ನ ಚಕ್ರವನ್ನು ಸುದರ್ಶನ ಚಕ್ರರಾಜ್ ಅಂತ ಚಕ್ರರಾಜ್ ಸುದರ್ಶನವನ್ನು ನಿಯುಕ್ತ ಮಾಡಿಬಿಟ್ಟ. ಅವನ ರಕ್ಷಣೆ ಮಾಡೋದು. ಬಾಡಿಗಾರ್ಡ್ ಕಳಿಸ್ತಾರಲ್ಲ ಸರ್ಕಾರ, ಏನು ಕಳೆದ ಹೋಗಪ್ಪ ಅವನು ಬಾಡಿಗಾರ್ಡ್ ಹೋಗಬೇಕಾದ. ಯಾವ ಚಕ್ರ ಭಗವದ್ಭಕ್ತರ ರಕ್ಷಣೆ ಮಾಡುವಂಥದ್ದು, ತಥಾ ವೀರೊಂದು ಭಯಭೀತ ಮಾಡುವಂಥ ಆ ಚಕ್ರ ಹೆಂಗಪ್ಪ ನೋಡು. ಆ ಭಕ್ತರ ರಕ್ಷಣೆ ಮಾಡ್ತಾನೆ. ಅಂಬರೀಷ ಭಕ್ತ ಅವನ ರಕ್ಷಣೆ ಮಾಡ್ತದೆ. ಅವ್ರ ವಿರೋಧ ನೋಡ್ ನಾನು ಈಗ ಹಾಗೆ ಮಾಡ್ತಾರೆ, ಅವ್ರನ್ನ ಅವರೆಲ್ಲ ಭಯಭೀತ ಮಾಡ್ತದಪ್ಪ. ಪ್ರಶ್ನೆ ಏನಪ್ಪ ಅಂದ್ರೆ, ಈ ಪ್ರಕಾರ ರಾಜ ಅಂಬರೀಷ ವಿರೋಧ ವಿಜಯ ಪ್ರಾಪ್ತ ಮಾಡ್ತಿದ್ನಪ್ಪ. ಇದಕ್ಕೆ ಅವ್ರು ಹೇಳ್ತಾರೆ ಶ್ಲೋಕರು ಅದಕ್ಕೆ ಕೊಡ್ತಾರೆ. ತುಲ್ಯ ಶೀಲಯ ಮಹಿಮ್ನ ಯುಕ್ತ. ಅದಕ್ಕೆ ಅವ್ರು ಹೇಳ್ತಾರೆ ಅವರು ಹೆಂಗೆಪ್ಪ, ತನ್ನ ಸಮಾನ ಶೀಲ ಗುಣ ಸಂಪನ್ನ ತನ್ನ ರಾಣಿ ಜೊತೆಗೆ ರಾಜ ಅಂಬರೀಷ ಭಗವಂತನ ಕೃಷ್ಣನ ಆರಾಧನೆ ಮಾಡೋ ಇಚ್ಛೆಯಿಂದ 100 ವರ್ಷದ ತನಕ ದ್ವಾದಶಿ ಪ್ರಧಾನ ಏಕಾಶಿ ವ್ರತ ಮಾಡುವಂಥ ನಿಶ್ಚಯ ಮಾಡ್ದ. ಇಲ್ಲಿ ಬಂದು ಚರಿತ್ರೆ ಅವನ ಕಲಿಸು ಏಕಾದಶಿ ಪ್ರಸಿದ್ಧಿ.
ಅದಕ್ಕೆ ಯಾರ್ಯಾರು ಭಾಗವತವನ್ನು ವಿಶೇಷವಾಗಿ ಓದ್ತಾರೋ ಅವರು ಏಕಾಶಿ ಭಾಳ ಮಹತ್ವ ಕೊಟ್ಟಾರೆ. ಏಕಾಶಿ ವ್ರತ ಆಚರಣೆ ಮಾಡ್ತಾರೆ. ಏಕಾಶಿ ಆಚರಣೆ ಮಾಡೋದೇನು ತೊಂದರೆ ಇಲ್ಲ, ಆದರೆ ಏಕಾಶಿ ಮಾಡದೆ ನಾವು ಏಕಾಶಿ ಮಾಡೋರು ಚಲೋ, ಏಕಾಶಿ ಮಾಡೋದು ಏಕಾಶಿ ದಿವಸ ಊಟ ಮಾಡಿ ಏನೇನು ಬೈದಿಟ್ಬಿಡ್ತಾರೆ. ಹಾಗಲ್ಲ, ಇರಲಿ, ಏಕಾಶಿ ಮಾಡೋದು ಚಲೋ. ಏಕಾಶಿ ವೃತ ಅಂತ ಮಾಡಿ. ಏಕಾಶಿ ವೃತ ಹೆಂಗಪ್ಪ? ದ್ವಾದಶ ವೃತ್ತ ಪ್ರಧಾನ ನೋಡಿ. ಅದಕ್ಕೆ ಎಲ್ಲೇ ವರ್ಷದವರೆಗೆ ನೋಡಿ, ಎಲ್ಲಿ ತನಕ? ಒಂದು ವರ್ಷದ ತನಕ ದ್ವಾದಶಿ ಪ್ರಧಾನ ಏಕಾಶಿ. ಆದರೆ ದ್ವಾದಶಿಗೂ ಅಷ್ಟೇ ಮಹತ್ವ ಅಂತ. ಅದು ಪಾಲನೆ ಮಾಡ್ದ, ಆ ವೃತ್ತ ಮಾಡೋದು ನಿಶ್ಚಯ ಮಾಡ್ದ. ಈ ರೀತಿ ರಾಜ ಅಂಬರೀಷ ವೈರಾಗ್ಯದ ವರ್ಣನ ಮಾಡಿ, ಪರಮಾತ್ಮನ ಭಕ್ತಿ ವರ್ಣನ ಮಾಡಿ, ಬ್ರಹ್ಮದಂಡ ಅವನಿಗೆ ಏನು ಕೆಡಸಂಗಿಲ್ಲ, ಯಾರು ಬೇಕಾದರೂ ವಿರೋಧ ಬಂದರೂ ಅವನಿಗೆ ಮಾಡೋದ್ರ ಐತಿ, ಚಕ್ರ ಐತಿ, ಅದನ್ನೆಲ್ಲ ವರ್ಣನ ಮಾಡಿ ಈಗ ದ್ವಾದಶಿ ವೃತ ನಿಷ್ಠಾ ವರ್ಣನ ಅರಿರಾಗ ಇಶು ಇತ್ಯಾದಿ ಶ್ಲೋಕನ ಮಾಡಿ ಅಧ್ಯಾಯನ ಅಲ್ಲಿ ಕೊನೆ ತನಕ ಇದರದ ವರ್ಣನ ಮಾಡಿ. ಅದಕ್ಕೆ ವೃತದ ಅಂತೇಳಿ 3 ರಾತ್ರಿ ಉಪವಾಸ ಮಾಡಿ ರಾಜ ಒಂದಿನ ಯಮುನಾ ನದಿ ಅಲ್ಲೇ ಸ್ನಾನ ಮಾಡೋಕೆ ಮಧುವನದೊಳಗೆ ಭಗವಂತ ಕೃಷ್ಣನ ಪೂಜೆ ಮಾಡ್ದ. ಆ 1 ವರ್ಷ ಇಡ ಅಂತ. ಅದು ಕೊನೆಗೆ 3 ರಾತ್ರಿ ತನಕ ಉಪವಾಸ ಮಾಡಿ ಊಟ ಮಾಡಲಾರ್ದೆ ರಾಜ ಒಂದಿನ ಯಮುನಾ ನದಿಯು ಸ್ನಾನ ಮಾಡಿ ಮಧುವನದೊಳಗೆ ಕೃಷ್ಣನ ಅಲ್ಲೇ ಪೂಜೆ ಮಾಡ್ದ. ಆಶ್ಚರ್ಯ ಅರ್ಯಚ ಆಗಮ ಇದೆ. ಅದೇ ಥರ ಅವ ಮಹಾಭಿಷೇಕದ ವಿಧಿಯಿಂದ ಎಲ್ಲ ಸಾಮಗ್ರಿ ಸಂಪತ್ತಿನ ಭಗವಂತನ ಅಭಿಷೇಕ ಮಾಡಿ ಹೃದಯದ ತನ್ಮನೆ ಆಗಿ ವಸ್ತ್ರ ಭೂಷಣ ಚಂದನ ಮಾಲ ಇತ್ಯಾದಿ ಭಗವಂತನಿಗೆ ಅರ್ಪಣೆ ಮಾಡಿದ. ಮತ್ತು ಮಹಾಭಾಗ್ಯವಂತ ಯಾರ ಇಡೀ ಕಾಮನೆಗಳು ಪೂರ್ಣ ಆಗಿಬಿಟ್ಟವು ಆ ಬ್ರಾಹ್ಮಣರಿಗೆ ಭಕ್ತಿಪೂರ್ವಕ ಅವ್ರು ಪೂಜೆ. ಎಷ್ಟು ಮಜಾ ಇತ್ತು ಹೇಳು. ಭಗವಂತನ ಪೂಜೆ ಮಾಡಿದ. ಮತ್ತು ಮಹಾಭಾಗ್ಯವಾನ್ ಯಾರು ಭಕ್ತರಿಗೆ ಹೆಂಗೆ ಮಹಾಭಾಗ್ಯ, ಮತ್ತು ಭಗವಂತನ ಭಕ್ತರಾಗ ಹೊಗರಿ ಕೆಲಸ. ನಾವು ಭಕ್ತಪ್ಪ, ನೀವು ಭಕ್ತರಲ್ಲ. ಅವನು ಬಿಟ್ಟು ಜೀವನನೇ ಇಲ್ಲ. ಸದಾ ಅವನ ಆಜ್ಞೆಯನ್ನು ಪಾಲನೆ ಮಾಡಿ ಸದಾ ಹೃದಯ ಅವನೇ ಇರುವ ರಾಗದ್ವೇಷ ಇಲ್ಲದೆ ಭಗವಂತ ಏನು ಕೊಡ್ತಾನೆ ಅಂದ್ರೆ ಅಂಥ ಭಾಗ್ಯವಾನ್. ತಥಾ ಮತ್ತೆಂಥವ್ರಪ್ಪ ಯಾರಿಗೆಲ್ಲ ಕಾಮನೆ ಪೂರ್ಣ ಯಾವ ಅಂದರೆ ಯಾವ ಒಂದು ಕಾಮನೆ ಇಲ್ಲ ಅವರಿಗೆ ಭಕ್ತರ ಹಂಗೆ ಅವ ನಿಜವಾದ ಭಕ್ತ. ಯಾವ ಕಾಮನೆ ಇಲ್ಲೋ ಆ ಬ್ರಾಹ್ಮಣರ ಭಕ್ತಿಪೂರ್ವಕ ಪೂಜೆ ಮಾಡ. ಎಂಥ ಬಾರಿ ಪೂಜೆ ಮಾಡ್ತಾವ ಅಂಬರೀಷ. ಯಾರು ಭಗವದ್ ಭಕ್ತರು ಎಂಥ ವಿಷಯ ಆ ಭಾಗ್ಯ. ಭಗವದ್ ಭಕ್ತರಿರಬೇಕು. ಮತ್ತೆ ಹೆಂಗಿರ್ಬೇಕು ಅವರು? ಕಾಮನೆ ರೈತ. ಮತ್ತು ಭಗವದ್ ಭಕ್ತ ಕಾಮನೆ ಇರ್ತಾವ. ಅಂಥ ಭಕ್ತರಿಗೆ ಪೂಜಾ ಮಾಡಬೇಕು. ಪರಿಪೂರ್ಣ ಕಾಮ ಇರುವಂಥ ಕಾರಣ ಪೂಜಾ ನಿರಪೇಕ್ಷ ಬ್ರಾಹ್ಮಣ ಪೂಜೆ ಅಂಥದ್ದು. ನಿರಪೇಕ್ಷ ಯಾವ ಅಪೇಕ್ಷೆ ಅಂತ ಬ್ರಾಹ್ಮಣರಿಗೆ ಪೂಜೆ ಮಾಡ್ದ. ಆ ದಿನ ಆಕಳ ಆ ಕೊಂಬಿನ ಮೇಲೆ ಸುವರ್ಣಯುಕ್ತ ಖುರ ಚಾಂದಿ ಅಲ್ಲಿ ಮಾಡಿ ಕಾಲಿಗೆ ಬಂಗಾರ ಅದನ್ನು ಸುಂದರ ವಸ್ತ್ರ ಹಾಕಿಸಿದ. ಆ ಆಕಳ ಎಂಥ ಆಕಳ? ಹಾಲು ಕೊಡು. ಆಮೇಲೆ ಸೀದಾ ಅವಸ್ಥೆ ಇರುವಂಥ ಸುಂದರ ಸದಾ ಕರ ಇದ್ದಂಥವು ಅಂಥ ಯುಕ್ತ ದೋಹನ ಪಾತ್ರ. ಇಲ್ಲೇ ಆಕಳ ದಾನ ಮಾಡೋಕ್ರೆ ಏನೇನು ಮಾಡಬೇಕು ಅದನ್ನು ಬರ್ದಾರು. ಆಕಳ ದಾನ ಮಾಡ್ತಾರೆ, ಯಾವುದೋ ಒಂದು ಕರ ಕೊಟ್ಟು ತೊಗೊಂಡೋಗ್ರಿ ಮಠ ಕೊಟ್ಟು ದಾನ ಅಲ್ಲ. ಎಂಥ ಆಕಳ ಇರಬೇಕು? ಹಾಲು ಹಿಡ್ತಾ ಇರಬೇಕು, ಸುಂದರವಾಗಿರಬೇಕು, ಕರಯುಕ್ತವಾಗಿರಬೇಕು, ಮತ್ತು ಹಾಲಿನ ಪಾತ್ರೆ ಕೊಡಬೇಕು. ಅದು ಕೂಡ ಬರೀ ಹಾಲು ಕರ ಕೊಡೋಂಗಿಲ್ಲ, ಹಾಲಿನ ಪಾತ್ರೆ ಕೊಡಬೇಕು. ಆಕಳ ಕರ ಸವತ್ಸದೇನು ಅಂತಾರೆ, ಆ ಕರ ಸಹಿತ ಕೊಡಬೇಕು. ಪಾತ್ರೆ ಬಿಟ್ಟು ರಾಜ ಆ ಮನೆಗೆ ಕಳಿಸ್ತಾ ಇದ್ದ. ಕಳಿಸ್ಬೇಕಾದ್ರೆ ಏನು ಮಾಡಬೇಕು? 2 ದಿವಸ ಹುಲ್ಲು ಕೊಡ್ಬೇಕು ಅವ್ರಿಗೆ. ಇದರ ನೇಮದ ಅಂದರೆ ಆಕಳ ಕರ ಒಂದು 8 ದಿವಸ ಆಗೋಷ್ಟು ಹುಲ್ಲು, 2 ದಿವಸ ತಿಂಗಳಾಗೋಷ್ಟು ಹುಲ್ಲು, ಆಮೇಲೆ ಹಾಲಿನ ಪಾತ್ರೆ ಇಷ್ಟೆಲ್ಲ ಕೊಟ್ಟರೆ ಆಕಳ ದಾನ ಮಾಡ್ತಾನೆ. ಎಲ್ಲಿ ಯಾವುದೋ ಒಂದು ಅವ ಎಂತ ಮಾಡಿದ್ದವ ಎಲ್ಲ ಆಕಳ ಇನ್ನೇನು ತಿನ್ನಾಕನ ಸಾಧ್ಯ ಇಲ್ಲ, ಹಾಲು ಕೊಡು ದುಡ್ಲೆ ಆ ಮೇಸಾಗ ಮೈಯಾಗ ಬರ್ತಿದ್ದಿಲ್ಲ ಅಂತ. ಅದಕ್ಕೆ ಅವ ನನಗೆ ಅದು ಕೊಡ್ತೀಪ್ಪ ಅಂತ ಕೇಳ್ದ. ಹಾಗೆ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಪೂರ್ಣ ಇಚ್ಛೆ ಉಳ್ಳಂಥ ಬ್ರಾಹ್ಮಣರಿಗೆ ಆಜ್ಞಾಪ್ರಾಪ್ತವ ರಾಜ ಅಂಬರೀಷ
ತನ್ನ ವೃದ್ಧದ ಪಾಲನಾ ಅತ್ತೆ ಮುಂದೆ ಏನು ಮಾಡು ಆ ಹೊತ್ತಿನೊಳಗೆ ಅವನು ಅತಿಥಿ ರೂಪ ಸಾಕ್ಷಾತ್ ಭಗವಂತ ನೋಡಿ. ಅವಾಗ ಅತಿಥಿ ಆಗಿ ಯಾರು ಬಂದ? ದುರ್ವಾಸ. ಅವನು ಬಂದ, ತಾನು ಬಂದ, ಏನಾಗಿ ಅತಿಥಿ ಆಗಿ. ಆ ದುರ್ವಾಸ ಕಾಡ್ತಾನ. ಅವ ಕಾಡಿದ ಕೂಡಲೇ ಆ ಚಕ್ರ ಹೋಗ್ಕತಿ. ಎದ್ರ ಸಲುವಾಗಿ ಅವನ ಬೆನ್ನ ಅದನ್ನ ಕತಿ ಮುಂದೆ ಹೇಳೋರು. ಯಾಕೆ? ದುರ್ವಾಸ ಬಂದ. ಅವತ್ತಿನ ಮಹರ್ಷಿ ದುರ್ವಾಸ ಅತಿಥಿ ರೂಪಗಳು ಕಂಡು. ಇವ ಏನು ನೋಡಿದವನ? ಅತಿಥಿ ರೂಪಗಳು. ರಾಜ ಆ ಬಂದಂಥ ಅತಿಥಿ ಮಹರ್ಷಿ ದುರ್ವಾಸನೆ ಅಲ್ಲಿ ನಿಂತದ್ದು ಅದು ನಿಂತ ಆಸನ ಪ್ರದಾನ ನಿಂತಂತ ಬರೀ ಪಾಕು ಸಾಮಗ್ರಿ ಪೂಜಾ ತದನಂತರ ಅವನ ಚರಣ ಮಾಡಿ ಭೋಜನ ಮಾಡಿಸೋಣ ಪ್ರಾರ್ಥನೆ ನಮಸ್ಕಾರ ಊಟ ಮಾಡಿರಪ್ಪ ಅನರ್ಚ್ ಅರ್ಥಾತ್ ಪೂಜಾ ಮಾಡಿ ಅದಕ್ಕೆಲ್ಲ ಮಾಡಿ ಭೋಜನ ಮಾಡಿಸಲ್ಲ ಅಪ್ಪ ರಾಜನ ಪ್ರಾರ್ಥನೆ ಸ್ವೀಕಾರ ಮಾಡಿ ಅವ ಅವಶ್ಯ ಕರ್ಮವನ್ನು ಮಾಡೋ ಸಲುವಾಗಿ ಹೊರಟ. ಪರಂಬ್ರಹ್ಮನ ಧ್ಯಾನ ಮಾಡ್ತಾ ಅವ ಯಮುನಾ ಪವಿತ್ರ ನದಿಯ ಸ್ನಾನ ಮಾಡ್ದ. ಎಲ್ಲವ ಸ್ನಾನ ಮಾಡಕ್ಕೆ ಮಧ್ಯಾಹ್ನ ಕಲಿ ನಿಯಮ ಸಂಬಂಧಿ ಕರ್ಮ ಮಾಡೋ ಸಲುವಾಗಿ ಅವ ಅಲ್ಲಿ ಹೋದ. ಅಂದ್ರೆ ಮತ್ತು ಜಳಕ ಅದು ಮಾಡ್ಬೇಕ. ಅದು ಜಳಕ ಅದು ಮಾಡಕ್ಕೆ ಹೊಂಟ. ಯಾವ ಹೊಂಟವ ಅದು ಆದಿಶಿವ ಮತ್ತು ಅದು ಮುಂದೆ ಏನಾದ್ರು ಕತ್ತಿಲ್ಲ. ಅವ್ನು ಬರ್ತಾನೆ ನಾನು ಮಾಡಿ ತೀರ್ಥ ತೊಗೊಂಡು ಅಂತ ಕೇಳ್ತಾನೆ. ಅದು